ಛೀ, ಏನ್ ಯೋಚನೆ ಮಾಡ್ತಾ ಇದೀರಾ? ತಿನ್ನಿ. ನಾನು ತಪ್ಪು ಮಾಡ್ಬಿಟ್ಟೆ ಗೌತಮ್, ನನ್ನ ಕ್ಷಮಿಸ್ಬಿಡು ಗೌತಮ್. ಗೌತಮ್ ದಯವಿಟ್ಟು ಅಮ್ಮ, ದಯವಿಟ್ಟು ಹೇಳಿಮ್ಮ. ನನ್ನ ಕ್ಷಮಿಸ್ಬಿಡು ಗೌತಮ್. ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಈ ವಯಸ್ಸಿನ ದೊಡ್ಡವರು, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ ನೀವು? ಹಾಗೆಲ್ಲ ಮಾಡಬೇಡಿಮ್ಮ ಪ್ಲೀಸ್. ಏನೇನ್ ಮಾಡ್ಲಿ ಗೌತಮ್, ನಾನ್ ಮಾಡಿರೋ ತಪ್ಪಂತದ್ದು ಅದ್ ನನ್ನ ಕಾಡ್ತಾ ಇದೆ, ಒದ್ದಾಡೋ ತರ ಮಾಡ್ತಾ ಇದೆ. ಅದರಿಂದ ಆಚೆ ಬರಕ್ ಆಗ್ತಾ ಇಲ್ಲ. ನಾನ್ ನಿಮ್ಗಳಿಗೆ ಒಂದಿನಾನು ಒಳ್ಳೇದ್ ಮಾಡಿಲ್ಲ, ಬರೀ ಕೆಟ್ಟದನ್ನೇ ಮಾಡಿದ್ದೀನಿ. ಅಂಥದ್ರಲ್ಲಿ ನನ್ನ ಬಗ್ಗೆ ನಿನ್ನ ಹೆಂಡತಿ ಹತ್ರ ಆಗ್ಲಿ ಮಕ್ಕಳ ಹತ್ರ ಆಗ್ಲಿ ಒಂದು ಕೆಟ್ಟ ಮಾತು ಹೇಳಿಲ್ಲ ನೀನು. ನಿನ್ನಂತವನಿಗೆ ಹೀಗೆ ಮಾಡ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಗೌತಮ್, ನಾನು ಒಳ್ಳೆಯವಳಲ್ಲ ಗೌತಮ್. ನಿಮ್ಗಳ ಮಧ್ಯೆ ಬದುಕೋ ಯೋಗ್ಯತೆ ನನಗಿಲ್ಲ. ನಿಮ್ಗಳ ಹತ್ರ ಕ್ಷಮೆಗಳ ಅರ್ಹತೆನೂ ನನಗಿಲ್ಲ. ನನ್ನಂತವಳನ್ನ ನಿಮ್ಮ ಮನೆಯೊಳಗೆ ಕರ್ಕೊಂಡು ಬಂದು ಊಟ ಆಗ್ತಿದ್ದೀರಲ್ಲ, ತುಂಬ ದೊಡ್ಡ ಮುಗಿಸ್ಕೊಂಡ್ಬಂದಿದ್ದು. ಭೂಮಿಕಾ, ನಿನಗೆ ನಾನು ಎಷ್ಟೆಲ್ಲ ತೊಂದರೆ ಕೊಟ್ಟೆ, ಕೆಟ್ಟದಾಗಿ ನಡೆಸ್ಕೊಂಡೆ. ಸಾಧ್ಯವಾದ್ರೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ನಿನಗೆ ವಿಷ ಹಾಕೋ ಕೆಲಸ ಮಾಡಿದೆ, ಆದ್ರೂ ನೀನ್ ನನಗೆ ಅನ್ನ ಆಗ್ತಾ ಇದೆಯಾ? ನಾನ್ ಮಾಡಿರೋ ಪಾಪಕ್ಕೆ ಪರಿಹಾರನೇ ಇಲ್ಲಮ್ಮ. ನನ್ನಂತವಳು ಬದುಕಿರಬಾರ್ದು. ಅಮ್ಮ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀರ? ಸಮಾಧಾನ ಮಾಡ್ಕೊಳ್ಳಿ. ಮನೆ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಒಂದು ಊಟ ಮಾಡಿ.